ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೇದ ಮಲ್ನಾಡ್. ಇದು ಇವತ್ತಿನ ಸಂಜೆಯ ಮಿನಿ ವ್ಲಾಗ್. ಬೇಗ ಫ್ಯಾಕ್ಟ್ರಿಯಿಂದ ಬೇಗ ಬಂದಿದ್ವಿ, ಕೆಲಸ ಎಲ್ಲ ಬೇಗ ಮುಗ್ದಿತ್ತು. ಸ್ವಲ್ಪ ಮನೆಗೆ ಹಣ್ಣು ತರಕಾರಿ ಎಲ್ಲ ಬೇಕಿತ್ತು, ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳಿ ಈಗ ಫ್ರೂಟ್ಸು ವೆಜಿಟೇಬಲ್ಸ್ ತೊಗೊಬರೋಕ್ಕೆ ಹೊರಟ್ವಿ ಹೊರಗಡೆ. ಸೊ ಎಲ್ಲನೂ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಂಬಂದಿದ್ದನ್ನು ಅದು ಬ್ಯಾಸ್ಕೆಟ್ಗೆಲ್ಲ ಜೋಡಿಸ್ಕೊಂಡು ಮತ್ತು ಅದನ್ನೆಲ್ಲ ಎತ್ತಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಹಿಂಗೆ ಸ್ವಲ್ಪ ಏನೇನು ಬೇಕು ಅಂಥದನ್ನು ತೊಗೊಂಬಂದಿದೆ. ಅದನ್ನು ಬ್ಯಾಸ್ಕೆಟ್ಗೆಲ್ಲ ಹಾಕಿ ಜೋಡಿಸಿ ಎತ್ತಿಟ್ಟು ಅದ್ರ ಕೆಲಸ ಎಲ್ಲ ಮುಗಿಸಿದೆ. ಮತ್ತು ಸಲಾಡ್ ತಿನ್ನಬೇಕಂತ ಅನಿಸಿತ್ತು. ಸೊ ಒಂದು ಸೈಡ್ ಹಸ್ಬೆಂಡ್ ಸಲಾಡ್ ಪ್ರಿಪೇರ್ ಮಾಡ್ತಾಯಿದ್ರು, ನಾನು ಅದೇ ಗ್ಯಾಪಲ್ಲಿ ರೈಸ್ಗೆ ಇಟ್ಬಿಡೋಣ ಅಂತ ಈ ಕಡೆ ರೈಸ್ಗಿಟ್ಟು ಸಾಂಬಾರಿತ್ತು, ಉಪ್ಸಾರಿತ್ತು, ಮೊಳಕೆ ಕಾಳು ಸಾರಿತ್ತು. ಅದೇ ಸಾಕಾಗುತ್ತೆ ಅಂತ ಹೇಳಿ ಸಾಂಬಾರೇನು ಮಾಡಲಿಲ್ಲ ನಾನು. ಸೊ ಅಷ್ಟರಲ್ಲಿ ನನ್ನ ರೈಸ್ ಎಲ್ಲ ಆಗೋ ಅಷ್ಟರಲ್ಲಿ ಸಲಾಡು ರೆಡಿ ಆಯಿತು. ಒಂದು ಕಡೆ ಸಲಾಡು, ಒಂದು ಕಡೆ ಅನ್ನ, ಮೊಳಕೆ ಕಾಳು ಸಾರು, ತುಪ್ಪ, ಉಪ್ಸಾರು, ಖಾರ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಮ್ಮದು ಊಟ ಎಲ್ಲ ಆದಮೇಲೆ ನಮ್ಮ ಮನೇಲಿ 2 ಪಪ್ಪಿ ಇದೆ, ಒಂದು ಶೈನಿ, ಒಂದು ಟೆಡ್ಡಿ. ಮತ್ತು ಅವರಿಬ್ಬರಿಗೆ ಊಟ ಹಾಕ್ಬೇಕಿವಾಗ. ಸೊ ಇಬ್ರಿಗೂ ಊಟ ಹಾಕೋಣ ಅಂತ ಅಂದ್ಬಿಟ್ಟು ಅವರಿಬ್ರಿಗೆ ಮೊಸರನ್ನೇ ಕೊಡೋದು ನಾವು. ಮೊಸರನ್ನ ಎಲ್ಲ ಕಲಸಿ ಅವರಿಬ್ರಿಗೂ ಊಟ ಹಾಕಿ ಅವರಿಬ್ರು ವಾಕ್ ಕರ್ಕೊಂಡೋದ್ರು ಹಸ್ಬೆಂಡು. ಸೊ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ನಾನು ಈ ಕಡೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವತ್ತಿನ ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದು ಮಲ್ಗೋಣ ಅಂತ ರೂಮ್ ಕಡೆ ಹೊರಟೆ. ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.